ಇತ್ತೀಚೆಗೆ ಟ್ರಂಪ್ ಅವರ ವರ್ತನೆ, ಅವರ ಹೇಳಿಕೆ, ಹಾಗೆ ಆಗ್ತಾ ಇರುವ ವಾಸ್ತವ ಪರಿಸ್ಥಿತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದರಲ್ಲೂ ಯಾವುದೇ ಎರಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ಎರಡು ದೇಶಗಳ ನಡುವೆ ಸಂಘರ್ಷ ಇದ್ರೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ದೂತನ ರೀತಿಯಲ್ಲಿ ಹೋಗೋ ಪ್ರಯತ್ನವನ್ನ ಮಾಡ್ಬಿಡ್ತಾರೆ, ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನವನ್ನ ಮಾಡ್ತಾರೆ. ಕೆಲವೊಂದು ದೇಶಗಳಿಗೆ ಬೆದರಿಕೆ ಒಡ್ಡಿ ಅಮೆರಿಕ ಎಚ್ಚರಿಸ್ತಾ ಇದೆ, ಎಚ್ಚರವಾಗಿಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಭಯಪಡಿಸೋ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಟ್ರಂಪ್ ತನ್ನನ್ನ ತಾನು ಪರಿಗಣಿಸ್ತಾ ಇರೋ ರೀತಿಯಲ್ಲಿ ಪ್ರಭಾವಿಶಾಲಿಯಾಗಿ ಉಳಿದಿಲ್ಲ ಅನ್ನೋದನ್ನ ಭಾರತ ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಬಿಲ್ಡಪ್ ಕೊಟ್ಟಿದ್ರು ಟ್ರಂಪ್. ಡೊನಾಲ್ಡ್ ಟ್ರಂಪ್ ಬಣ್ಣವನ್ನ ಬಯಲು ಮಾಡಿತು ಭಾರತ. ಕಾಶ್ಮೀರ ವಿವಾದ ಬಗೆಹರಿಸೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಟ್ರಂಪ್. ಸಾವಿರಾರು ವರ್ಷಗಳ ಸಂಘರ್ಷ ಅಂತ ಹೇಳೋ ಮೂಲಕ ಭಾರತ ಹಾಗೆ ಪಾಕಿಸ್ತಾನದ ಇತಿಹಾಸ ಕೂಡ ಟ್ರಂಪ್ಗೆ ಗೊತ್ತಿಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ತಾವೇ ಬಟಾ ಬಯಲು ಮಾಡಿಕೊಂಡಿದ್ರು. ಇದೆಲ್ಲದರ ಜೊತೆಗೆ ಇದೀಗ ಭಾರತಕ್ಕೆ ಆಹ್ವಾನ. ಆದ್ರೆ ಭಾರತದ ಜೊತೆಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೂ ಕೂಡ ಅಮೆರಿಕ ಅಧ್ಯಕ್ಷರು ಆಹ್ವಾನ ಕೊಟ್ಟಿದ್ದಾರೆ. ಅಮೆರಿಕಗೆ ಬಂದು ಹೋಗಿ ಅಂತ ಹೇಳಿ ಈ ಕಡೆ ಮೋದಿಗೂ ಕೂಡ ಟ್ರಂಪ್ ಕರೆದಿದ್ದಾರೆ. ಆದ್ರೆ ಟ್ರಂಪ್ ಮುಖಕ್ಕೆ ಹೊಡೆದಂತೆ ಭಾರತ ಮಾತನಾಡಿದೆ. ಕಾಶ್ಮೀರ ವಿವಾದದಲ್ಲಿ ಯಾರ ಮಧ್ಯಸ್ಥಿಕೆ ಕೂಡ ನಮಗ್ ಬೇಕಾಗಿಲ್ಲ, ಭಾರತ ಎಂದಿಗೂ ಕೂಡ ಮೂರನೇ ಶಕ್ತಿಯ ಮಧ್ಯಸ್ಥಿಕೆಯನ್ನ ಕೇಳೋದೂ ಇಲ್ಲ, ಮುಂದೆ ಕೂಡ ಯಾರ ಮಧ್ಯಸ್ಥಿಕೆ ನಮಗ್ ಬೇಕಾಗಿಲ್ಲ ಅಂತ ಹೇಳಿ ಅಮೆರಿಕದ ಮಧ್ಯಸ್ಥಿಕೆಯನ್ನ ಭಾರತ ತಿರಸ್ಕರಿಸಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಹಾಗೆ ಭಾರತದ ಮಧ್ಯೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಾಯಿ ಬಡ್ಕೊಳ್ತಾ ಇದ್ರು ಟ್ರಂಪ್. ನಾನು ಎರಡೂ ದೇಶಗಳಿಗೆ ವ್ಯಾಪಾರ ನಿಲ್ಲಿಸೋದಾಗಿ ಬೆದರಿಕೆ ಹಾಕ್ಬಿಟ್ಟೆ, ಹೀಗಾಗೇನೆ ಹೆದರ್ಕೊಂಡು ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಉಂಟಾ ಇದ್ರು. ಆದ್ರೆ ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅದೇ ಟ್ರಂಪ್ಗೆ ಪ್ರಧಾನಿ ಮೋದಿ ಹೇಳಿದ್ದಾರಂತ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕಿಸ್ತಾನವೇ ಮಂಡಿಯೂರಿ ಕದನ ವಿರಾಮ ಬೇಡಿದ್ದು, ಡೊನಾಲ್ಡ್ ಟ್ರಂಪ್ಗೆ ಕಪಾಳ ಮೋಕ್ಷ ಮಾಡಿದ ಭಾರತ. ನಮ್ಮ ದೇಶದಲ್ಲಿ ಕೆಲ ಜನರಿದ್ದಾರೆ, ಅವರಿಗೆ ನಮ್ಮ ಹೇಳೋ ಸತ್ಯಕ್ಕಿಂತ ಪರದೇಶಗಳು ಹೇಳೋ ಸುಳ್ಳು ಸುದ್ದಿಗೆ ರುಚಿಸುತ್ತದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಹೊರ ಟಿಕೆಟ್ ಕೊಟ್ಟು ರಾವಲ್ಪಿಂಡಿಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ಸೈನಿಕರು ಉಗ್ರರಿಗೆ ಜಹನ್ನು ದರ್ಶನ ಮಾಡಿಸಿ ಅಮೆರಿಕ ರಹಸ್ಯವಾಗಿ ಕಿರಾನಾ ಹಿಲ್ಸ್ನಲ್ಲಿ ಇಟ್ಟಿದ್ದ ಅಣ್ವಸ್ತ್ರಗಳ ಬಗ್ಗೆ ನಮಗೆ ಗೊತ್ತಿದೆ ಅಂತ ತೋರಿಸಿಕೊಟ್ಟಾಗ ದೊಡ್ಡಣ್ಣ ದಿಗ್ಗನೆ ಮೇಲೆದ್ದ, ಕದನ ವಿರಾಮ ಘೋಷಿಸಿ ಅಂತ ಹೇಳಿದ್ದ. ಆದ್ರೆ ಇದು ನವಭಾರತ, ಯಾರ ಮಾತಿಗೂ ಬಗ್ಲೇ ಇಲ್ಲ. ಕೊನೆಗೆ ಪಾಕಿಸ್ತಾನವೇ ಭಾರತದ ಕಾಲು ಹಿಡಿದು ಬೇಡಿಕೊಂಡಾಗ ಕದನ ವಿರಾಮ ಘೋಷಣೆಯಾಯಿತು. ಮೋದಿ ಟ್ರಂಪ್ ಮಧ್ಯೆ ನಡೆದ 35 ನಿಮಿಷಗಳ ಚರ್ಚೆ ವೇಳೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ, ಆಪರೇಷನ್ ಸಿಂಧೂರ್ ಮತ್ತು ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಬಗ್ಗೆ ಚರ್ಚಿಸಲಾಯಿತು. ಟ್ರಂಪ್ಗೆ ಮೋದಿ ಸಂದೇಶ: ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಏರ್ಪಡುವಲ್ಲಿ ಅಮೆರಿಕದ ಪಾತ್ರವಿಲ್ಲ. ಉಗ್ರವಾದಕ್ಕೆ ಪಾಕಿಸ್ತಾನ ಬೆಂಬಲ ನೀಡುತ್ತಿರುವುದು ಜಗತ್ತಿಗೆ ಗೊತ್ತಿದೆ. ಭಾರತದ 7 ಸರ್ವಪಕ್ಷ ನಿಯೋಗ ಮತ್ತಷ್ಟು ಮನವರಿಕೆ ಮಾಡಿಕೊಟ್ಟಿವೆ. ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರ ನೀಡುತ್ತದೆ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಎಂದು ಅಮೆರಿಕದ ಮುಖಕ್ಕೆ ಹೊಡೆದಂತೆ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕಾಗಿ ಅಮೆರಿಕದ ಮಧ್ಯಸ್ಥಿಕೆ ಕೇಳಿಲ್ಲ. ಉಭಯ ರಾಷ್ಟ್ರಗಳ ನಡುವೆ ಯಾವುದೇ ಚರ್ಚೆಯೂ ನಡೆದಿಲ್ಲ. ಪಾಕಿಸ್ತಾನ ಬೇಡಿಕೊಂಡ ಬಳಿಕವೇ ಕದನ ವಿರಾಮ ಘೋಷಿಸಿದ್ದೇವೆ. ಪಾಕಿಸ್ತಾನ ಮತ್ತೆ ಜಾತೆ ತೆಗೆದರೆ ಅವರ ನೆಲಕ್ಕೆ ನುಗ್ಗಿ ಹೊಡೆಯುತ್ತೇವೆ ಎಂದು ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा.
ಭಾರತವು ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಿದೆ. ಅಗತ್ಯ ಬಿದ್ದರೆ ಪದೇ ಪದೇ ದಾಳಿ ಮಾಡುತ್ತದೆ ಎಂದು ಪಾಕ್ನ ಅಬು ಜಾನ್ ಅಮೆರಿಕಕ್ಕೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ರಾಜಶೇಖರ್ ಜಹಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಟ್ರಂಪ್ ಅವರ ವರ್ತನೆ, ಅವರ ಹೇಳಿಕೆ ಹಾಗೆ ಆಗ್ತಾ ಇರುವ ವಾಸ್ತವ ಪರಿಸ್ಥಿತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದರಲ್ಲೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ಎರಡು ದೇಶಗಳ ನಡುವೆ ಸಂಘರ್ಷ ಇದ್ರೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ದೂತನ ರೀತಿಯಲ್ಲಿ ಹೋಗೋ ಪ್ರಯತ್ನವನ್ನ ಮಾಡ್ಬಿಡ್ತಾರೆ, ಮಧ್ಯಸ್ಥಿಕೆ ವಹಿಸೋ ಪ್ರಯತ್ನವನ್ನ ಮಾಡ್ತಾರೆ. ಕೆಲವೊಂದು ದೇಶಗಳಿಗೆ ಬೆದರಿಕೆ ಒಡ್ಡಿ ಅಮೆರಿಕ ಎಚ್ಚರಿಸ್ತಾ ಇದೆ, ಎಚ್ಚರವಾಗಿಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಭಯಪಡಿಸೋ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಟ್ರಂಪ್ ತನ್ನನ್ನ ತಾನು ಪರಿಗಣಿಸ್ತಾ ಇರೋ ರೀತಿಯಲ್ಲಿ ಪ್ರಭಾವಿಶಾಲಿಯಾಗಿ ಉಳಿದಿಲ್ಲ ಅನ್ನೋದನ್ನ ಭಾರತ ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಬಿಲ್ಡಪ್ ಕೊಟ್ಟಿದ್ರು ಟ್ರಂಪ್. ಡೊನಾಲ್ಡ್ ಟ್ರಂಪ್ ಬಣ್ಣವನ್ನ ಬಯಲು ಮಾಡಿತು ಭಾರತ. ಕಾಶ್ಮೀರ ವಿವಾದ ಬಗೆಹರಿಸೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಟ್ರಂಪ್. ಸಾವಿರಾರು ವರ್ಷಗಳ ಸಂಘರ್ಷ ಅಂತ ಹೇಳೋ ಮೂಲಕ ಭಾರತ ಹಾಗೆ ಪಾಕಿಸ್ತಾನದ ಇತಿಹಾಸ ಕೂಡ ಟ್ರಂಪ್ಗೆ ಗೊತ್ತಿಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ತಾವೇ ಬಟಾ ಬಯಲು ಮಾಡಿಕೊಂಡಿದ್ರು. ಇದೆಲ್ಲದರ ಜೊತೆಗೆ ಇದೀಗ ಭಾರತಕ್ಕೆ ಆಹ್ವಾನ. ಆದ್ರೆ ಭಾರತದ ಜೊತೆಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೂ ಕೂಡ ಅಮೆರಿಕ ಅಧ್ಯಕ್ಷರು ಆಹ್ವಾನ ಕೊಟ್ಟಿದ್ದಾರೆ. ಅಮೆರಿಕಕ್ಕೆ ಬಂದು ಹೋಗಿ ಅಂತ ಹೇಳಿ ಈ ಕಡೆ ಮೋದಿಗೂ ಕೂಡ ಟ್ರಂಪ್ ಕರೆದಿದ್ದಾರೆ. ಆದ್ರೆ ಟ್ರಂಪ್ ಮುಖಕ್ಕೆ ಹೊಡೆದಂತೆ ಭಾರತ ಮಾತನಾಡಿದೆ. ಕಾಶ್ಮೀರ ವಿವಾದದಲ್ಲಿ ಯಾರ ಮಧ್ಯಸ್ಥಿಕೆ ಕೂಡ ನಮಗ್ ಬೇಕಾಗಿಲ್ಲ. ಭಾರತ ಎಂದಿಗೂ ಕೂಡ ಮೂರನೇ ಶಕ್ತಿಯ ಮಧ್ಯಸ್ಥಿಕೆಯನ್ನ ಕೇಳೋದೂ ಇಲ್ಲ. ಮುಂದೆ ಕೂಡ ಯಾರ ಮಧ್ಯಸ್ಥಿಕೆ ನಮಗ್ ಬೇಕಾಗಿಲ್ಲ ಅಂತ ಹೇಳಿ ಅಮೆರಿಕದ ಮಧ್ಯಸ್ಥಿಕೆಯನ್ನ ಭಾರತ ತಿರಸ್ಕರಿಸಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಹಾಗೆ ಭಾರತದ ಮಧ್ಯೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಾಯಿ ಬಡ್ಕೊಳ್ತಾ ಇದ್ರು ಟ್ರಂಪ್. ನಾನು ಎರಡೂ ದೇಶಗಳಿಗೆ ವ್ಯಾಪಾರ ನಿಲ್ಲಿಸೋದಾಗಿ ಬೆದರಿಕೆ ಹಾಕ್ಬಿಟ್ಟೆ, ಹೀಗಾಗೇನೆ ಹೆದರ್ಕೊಂಡು ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕುಂಗ್ತಾ ಇದ್ರು. ಆದ್ರೆ ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅದೇ ಟ್ರಂಪ್ಗೆ ಪ್ರಧಾನಿ ಮೋದಿ ಹೇಳಿದ್ದಾರಂತೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕಿಸ್ತಾನವೇ ಮಂಡಿಯೂರಿ ಕದನ ವಿರಾಮ ಬೇಡಿತು. ಡೊನಾಲ್ಡ್ ಟ್ರಂಪ್ಗೆ ಕಪಾಳ ಮೋಕ್ಷ ಮಾಡಿದ ಭಾರತ. ನಮ್ಮ ದೇಶದಲ್ಲಿ ಕೆಲ ಜನರಿದ್ದಾರೆ, ಅವರಿಗೆ ನಮ್ಮ ಹೇಳೋ ಸತ್ಯಕ್ಕಿಂತ ಪರ ದೇಶಗಳು ಹೇಳೋ ಸುಳ್ಳು ಸುದ್ದಿಗೆ ರುಚಿಸುತ್ತದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಹೊರ ಟಿಕೆಟ್ ಕೊಟ್ಟು ರಾವಲ್ಪಿಂಡಿಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ಸೈನಿಕರು ಉಗ್ರರಿಗೆ ಜಹನ್ನು ದರ್ಶನ ಮಾಡಿಸಿ ಅಮೆರಿಕ ರಹಸ್ಯವಾಗಿ ಕಿರಾನಾ ಹಿಲ್ಸ್ನಲ್ಲಿ ಇಟ್ಟಿದ್ದ ಅಣ್ವಸ್ತ್ರಗಳ ಬಗ್ಗೆ ನಮಗೆ ಗೊತ್ತಿದೆ ಅಂತ ತೋರಿಸಿಕೊಟ್ಟಾಗ ದೊಡ್ಡಣ್ಣ ದಿಗ್ಗನೆ ಮೇಲೆದ್ದ, ಕದನ ವಿರಾಮ ಘೋಷಿಸಿ ಅಂತ ಹೇಳಿದ್ದ. ಆದ್ರೆ ಇದು ನವಭಾರತ, ಯಾರ ಮಾತಿಗೂ ಬಗ್ಲೇ ಇಲ್ಲ. ಕೊನೆಗೆ ಪಾಕಿಸ್ತಾನವೇ ಭಾರತದ ಕಾಲು ಹಿಡಿದು ಬೇಡಿಕೊಂಡಾಗ ಕದನ ವಿರಾಮ ಘೋಷಣೆಯಾಯಿತು. ಮೋದಿ ಟ್ರಂಪ್ ಮಧ್ಯೆ ನಡೆದ 35 ನಿಮಿಷಗಳ ಚರ್ಚೆ ವೇಳೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ, ಆಪರೇಷನ್ ಸಿಂಧೂರ್ ಮತ್ತು ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಬಗ್ಗೆ ಚರ್ಚಿಸಲಾಯಿತು. ಟ್ರಂಪ್ಗೆ ಮೋದಿ ಸಂದೇಶ. ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಏರ್ಪಡುವಲ್ಲಿ ಅಮೆರಿಕದ ಪಾತ್ರವಿಲ್ಲ. ಉಗ್ರವಾದಕ್ಕೆ ಪಾಕಿಸ್ತಾನ ಬೆಂಬಲ ನೀಡುತ್ತಿರುವುದು ಜಗತ್ತಿಗೆ ಗೊತ್ತಿದೆ. ಭಾರತದ 7 ಸರ್ವಪಕ್ಷ ನಿಯೋಗ ಮತ್ತಷ್ಟು ಮನವರಿಕೆ ಮಾಡಿಕೊಟ್ಟಿವೆ. ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರ ನೀಡುತ್ತದೆ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಎಂದು ಅಮೆರಿಕದ ಮುಖಕ್ಕೆ ಹೊಡೆದಂತೆ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕಾಗಿ ಅಮೆರಿಕದ ಮಧ್ಯಸ್ಥಿಕೆ ಕೇಳಿಲ್ಲ. ಉಭಯ ರಾಷ್ಟ್ರಗಳ ನಡುವೆ ಯಾವುದೇ ಚರ್ಚೆಯೂ ನಡೆದಿಲ್ಲ. ಪಾಕಿಸ್ತಾನ ಬೇಡಿಕೊಂಡ ಬಳಿಕವೇ ಕದನ ವಿರಾಮ ಘೋಷಿಸಿದ್ದೇವೆ. ಪಾಕಿಸ್ತಾನ ಮತ್ತೆ ಖ್ಯಾತೆ ತೆಗೆದರೆ ಅವರ ನೆಲಕ್ಕೆ ನುಗ್ಗಿ ಹೊಡೆಯುತ್ತೇವೆ ಎಂದು ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी.
और पाकिस्तान के ही आग्रह पर हुई थी। प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा। ಭಾರತವು ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸಿದೆ. ಅಗತ್ಯ ಬಿದ್ದರೆ ಪದೇ ಪದೇ ದಾಳಿ ಮಾಡುತ್ತದೆ ಎಂದು ಪಾಕ್ನ ಅಬು ಜಾನ್ ಅಮೆರಿಕಕ್ಕೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ರಾಜಶೇಖರ್ ಜಹಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.